ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬೆಳಿಗ್ಗೆ 16ನೇ ವಾರ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಯಾರ್ಯಾರು ಇಲ್ಲ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೆ. ಬಟ್ ಸಂಗೀತ ಅವರು ಪ್ರತಾಪ್ ಅವ್ರು ನಾಮಿನೇಟ್ ಮಾಡಿರೋಂತೂ ತುಂಬಾ ವೈರಲ್ ಆಗ್ತಾ ಇದೆ. ತುಂಬಾ ಬ್ಯಾಡ್ ಕಮೆಂಟ್ಸ್ ಗಳು ಬರ್ತಿದೆ ಸಂಗೀತ ಅವ್ರ ಮೇಲೆ. ಅದೇನಕ್ಕಂದ್ರೆ ಕಳೆದ ವಾರ ಪ್ರತಾಪ್ ಅವ್ರ ಸಂಗೀತನ ದೂರ ಇಟ್ಟಿದ್ರು, ಈ ವಾರ ಸಂಗೀತ ಪ್ರತಾಪ್ ಅವ್ರನ್ನ ದೂರ ಇಟ್ಟಿದ್ದಾರೆ. ಇಷ್ಟನೇ ನಡೆಯುತ್ತೆ. ಬಟ್ ಈ ವಾರ ನಾಮಿನೇಟ್ ಆಗಿರೋರಲ್ಲಿ ಸಂಗೀತ ಅವ್ರು ಬಿಟ್ಟು ಎಲ್ಲ ಆಗಿದ್ದಾರೆ. ಮತ್ತೆ ಇವರಲ್ಲಿ ಯಾರು ಎಲಿಮಿನೇಟ್ ಆಗ್ತಾರೆ, ಖಂಡಿತವಾಗ್ಲೂ ಈ ವಾರ ಮಿಡ್ ವೀಕ್ ಎಲಿಮಿನೇಟ್ ಇರುತ್ತೆ. ಅಂದ್ರೆ ಶನಿವಾರ ಬರೋಕ್ಕಿಂತ ಮುಂಚೆನೆ ಒಬ್ಬರನ್ನ ಮನೆ ಕಳ್ಸೋದ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಇವರಲ್ಲಿ ಯಾರು ಮನೆಗೆ ಹೋಗ್ಬೋದು, ಯಾರು ಹೋಗಲ್ಲ, ಬಿಗ್ ಬಾಸ್ ಆಗ್ಲಿ, ಬಿಗ್ ಬಾಸ್ ಟೀಮ್ ಆಗ್ಲಿ, ಕಲರ್ಸ್ ಕನ್ನಡ ಟೀಮ್ ಆಗ್ಲಿ, ಒಬ್ಬರನ್ನ ಉಳಿಸಕ್ಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತಾ ಇದೆ ಅಂತ ಈ ಮೂಲಕ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಅದು ಯಾರು ಎಲಿಮಿನೇಟ್ ಆಗ್ತಾರೆ ಈ ವಾರ ಮಧ್ಯದಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಈ ವಾರ ವಿನಯ್, ತುಕಾಲಿ, ವರ್ತೂರ್, ತನಿಷಾ, ಕಾರ್ತಿಕ್, ಪ್ರತಾಪ್ ಎಲ್ಲರೂ ಆಲ್ಮೋಸ್ಟ್ ಸಂಗೀತ ಬಿಟ್ಟು 7 ಜನ ನಾಮಿನೇಟ್ ಆಗಿದ್ದಾರೆ. ಮತ್ತೆ ಇವರಲ್ಲಿ ಮಧ್ಯದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಂತ ಮಾಡಿದ್ರೆ ಖಂಡಿತವಾಗ್ಲೂ ಹೆಸರು ಬರದೆ ಸಂತು ಪಂತು. ಇವರಲ್ಲಿ ವರ್ತೂರನ್ನ ಕಳಿಸಬಹುದು, ಇಲ್ಲ ತುಕಾಲಿಯನ್ನ ಕಳಿಸಬಹುದು. ತುಕಾಲಿ ಅವರು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ, ಬಟ್ 100 ಡೇಸ್ ಮನೇಲಿದ್ದಾರೆ. ಈ ಕಾರಣಕ್ಕಾಗಿ ಅವ್ರನ್ನ ಇಟ್ಕೊಂಡು ವರ್ತೂರ್ ಅವರು ಒಂದು ವಾರ ಹೊರಗಡೆ ಬಂದಿದ್ರು. ಅವಾಗ ಯಾವ್ದೋ ಒಂದು ಕೇಸ್ ಪ್ರಾಬ್ಲಮ್ ಆಗಿತ್ತಲ್ಲ, ಆ ಕಾರಣ ಇಟ್ಕೊಂಡು ವರ್ತೂರ್ ಅವ್ರನ್ನ ಮನೆಗೆ ಕಳಿಸಬಹುದು ಅಂತ ಮಾಹಿತಿ ಸಿಗ್ತಾ ಇದೆ. ಕಾರಣ ಏನಿದೆ ನೋಡಿ, ಇಲ್ಲಿ 100 ಸೆಕೆಂಡ್ 3rd ಪ್ಲೇಸ್ ವೋಟ್ ಹೈಯೆಸ್ಟ್ ಬರೋದು ವರ್ತೂರ್ ಅವರಿಗೆ. ಬಟ್ ಬಿಗ್ ಬಾಸ್ ಟೀಮ್ ಇಂದಾಗ್ಲಿ, ಬಿಗ್ ಬಾಸ್ ಕಲರ್ಸ್ ಕನ್ನಡ ಟೀಮ್ ಇಂದಾಗ್ಲಿ ಇದು ಯಾವುದೇ ರೀತಿಯಾದ ಒಪ್ಕೊಳ್ಳೋ ಸ್ಥಿತಿನಿಲ್ಲ. ಕಾರಣ ಏನಂದ್ರೆ ಅದು ಅವ್ರ ಇಷ್ಟನೇ. ಏನಕ್ಕಂದ್ರೆ ಅವ್ರಿಗೂ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತವೆ. ಕೊನೆ ಡಿಸಿಷನ್ ಅದು ಅವ್ರ ಕೈಲೇ ಇರುತ್ತೆ. ಆದ ಕಾರಣ ಎಲ್ಲಾನು ಆಲೋಚನೆ ಮಾಡಿ ಎಂಟರ್ಟೈನ್ಮೆಂಟ್ ಅದು ಇದು ಅಂತೆಲ್ಲ ಆಲೋಚನೆ ಮಾಡಿ ಬೇರೆಯವ್ರನ್ನ ಅಲ್ಲಿ ಇಟ್ಕೊಂಡು ವರ್ತೂರವ್ರನ್ನ ಈ ಮನೆಯಿಂದ ಹೊರಗಡೆ ಕಳಿಸೋ ಸ್ಥಿತಿ ತುಂಬಾನೇ ಇದೆ ಪರಿಸ್ಥಿತಿ ಅಂತ ಹೇಳ್ಬೋದು. ಆದ ಕಾರಣ ಈ ಮಿಡ್ ವೀಕ್ ಅಲ್ಲಿ ಇಲ್ಲ ಕೊನೆ ವೀಕ್ ಅಲ್ಲಿ ಒಂದು ವೇಳೆ ಡಬಲ್ ಎಲಿಮಿನೇಷನ್ ಆದ್ರೆ ವರ್ತೂರು ತುಕಾಲಿ ಹೊರಗಡೆ ಹೋಗ್ತಾರೆ. ಇಲ್ಲ ಮಿಡ್ ವೀಕ್ ಎಲಿಮಿನೇಷನ್ ಆದ್ರೆ ಖಂಡಿತವಾಗ್ಲೂ ವರ್ತೂರವನ್ನ ಮನೆಯಿಂದ ಹೊರಗಡೆ ಹಾಕ್ತಾರಂತ ಮಾಹಿತಿ ಸಿಗ್ತಾ ಇದೆ. ಮತ್ತೆ ವರ್ತೂರ್ ಅವರು ಮನೆಗಡೆ ಹೋಗಿಂದ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ಇಲ್ಲಿ ವಿಶೇಷವಾಗಿ ಮಾತಾಡಬೇಕಾಗಿದ್ದು, ನಮ್ರತಾ ಅವ್ರನ್ನ ಟಾಪ್ 5 ಅಲ್ಲಿ ಫೈನಲಿಸ್ಟ್ ಮಾಡಕ್ಕೆ ಶತ ಪ್ರಯತ್ನ ಪಡ್ತಿದೆ ಅಂತ ಹೇಳ್ಬೋದು. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಈ ವಾರ ಡಬಲ್ ಎಲಿಮಿನೇಷನ್ ಇಲ್ಲ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ಈ ಎರಡರಲ್ಲೂ ಯಾವುದೇ ಆದ್ರೂ ತುಕಾಲಿ ಸಂತೋಷ್, ವರ್ತೂರ್ ಸಂತೋಷ್ ಇಬ್ಬರಲ್ಲಿ ಯಾರೋ ಒಬ್ರು ಹೋಗ್ತಾರೆ, ಇಲ್ಲ ಇಬ್ರು ಹೋಗೋ ಪರಿಸ್ಥಿತಿ ಖಂಡಿತ ಇದೆ. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.